ಶಾಸಕ ಪ್ರದೀಪ್ ಈಶ್ವರ್ ಈ ಹಿಂದೆ ಮಾಧ್ಯಮದ ಮುಂದೆ ಛಲವಾದಿ ನಾರಾಯಣಸ್ವಾಮಿ ಅವರೇ, ನೀವು ದಲಿತರ ಉದ್ಧಾರ ಆಗುವುದು ಸಹಿಸುತ್ತಿಲ್ಲ, ಚಡ್ಡಿಯನ್ನು ಉಲ್ಟಾ ಹೊಡಿತಿದ್ದೀರಿ. ಈಗ ಆನೆ ನಾಯಿ ಕಥೆಯನ್ನು ಹೇಳುತ್ತೇನೆ. ಅದರಲ್ಲಿ ಆನೆ ಪ್ರಿಯಾಂಕ ಖರ್ಗೆಯಾದರೆ ನಾಯಿ ಎಂದು ನಿಮ್ಮನ್ನು ಕರೆಯುವುದಿಲ್ಲ. ಖರ್ಗೆಯವರ ಕಾಲಿನ ಉಗುರಿಗೆ ಸಮಾನನೇನ್ರಿ ನೀವು ಎಂದು ತೀಕ್ಷ್ಣವಾಗಿ ಮಾತಿನಲ್ಲಿ ತಿವಿದರು. ಈ ಮಾತಿಗೆ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಶಾಸಕ ಸ್ಥಾನದ ಘನತೆ ಕಾಪಾಡು ಎಂದು ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಬುದ್ಧಿವಾದ ಹೇಳಿದ್ದಾರೆ. ಇಂದು ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನೀನು ನನಗಿಂತ ಕಿರಿಯವನಾಗಿದ್ದು ಹಿರಿಯರ ಬಗ್ಗೆ ಗೌರವವಿರಲಿ. ನೀನು ಉಚಿತವಾಗಿ ಆಸ್ಪತ್ರೆಯಲ್ಲಿ ತೋರಿಸುತ್ತೀನಿ ಅಂತೀಯ, ಅದೇನೂ ಬೇಡ, ಎಲ್ಲವೂ ನನಗೂ ಇದೆ. ಶಾಸಕ ಸ್ಥಾನದ ಘನತೆ ಕಾಪಾಡು, ಅಷ್ಟೊಂದು ಸಣ್ಣತನಕ್ಕೆ ಇಳಿಯಬೇಡ ಎಂದು ಟಾಂಗ್ ನೀಡಿದರು. ಇನ್ನೊಂದು ಹೇಳ್ತೀನಿ, ಈ ಛಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆ ನನಗೆ ಭಾಳ ಬೇಜಾರು ತರಿಸ್ತು. ಇವರೊಂದು ಚಡ್ಡಿನ ಒತ್ಕೊಂಡ ಮೇಲೆ ಎಲ್ಲ ಉಲ್ಟಾ ಓದ್ಕೊತಾ ಇದ್ದಾರೆ. ಅವರು ಆನೆ ಮತ್ತು ನಾಯಿಯ ಒಂದು ಕತೆ ಹೇಳಿದ್ರು. ಛಲವಾದಿ ನಾರಾಯಣಸ್ವಾಮಿ ಅವರೇ, ಈ ಸ್ಟೋರಿಯಲ್ಲಿ ಆನೆ ಯಾರು ಗೊತ್ತಾ? ಪ್ರಿಯಾಂಕಾ ಖರ್ಗೆ ಸಾಹೇಬರು. ನಾಯಿ ಯಾರು ಅಂತ ನಾನು ಹೇಳಲ್ಲ. ನಾನು ಛಲವಾದಿ ನಾರಾಯಣಸ್ವಾಮಿ ಅವ್ರನ್ನ ನಾಯಿ ಎಂದು ಕರೆಯುವುದಿಲ್ಲ, ಏಕೆಂದರೆ ನನಗೆ ಅವ್ರ ಬಗ್ಗೆ ಗೌರವ ಇದೆ. ಛಲವಾದಿ ನಾರಾಯಣಸ್ವಾಮಿ ಅವರು ನಾಯಿ ಅಲ್ಲ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಛಲವಾದಿ ನಾರಾಯಣಸ್ವಾಮಿ ಅವರೇ, ನೀವು ನಾಯಿ ಅಲ್ಲ. ನಿಮ್ಮ ಬಗ್ಗೆ ಗೌರವ ಇದೆ, ನಮಗೆ ಸಂಸ್ಕಾರ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕಾಲು ಉಗುರಿಗೆ ಸಮಾನೇನ್ರಿ ನೀವು? ಬಕೆಟ್ ಅಂದ್ರೆ ಏನಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೇನಾದ್ರೂ ಬಕೆಟ್ ಹಿಡಿಯೋದು ಅನ್ನೋದಕ್ಕೆ ಏನಾದರೂ ಅರ್ಥ ಅವ್ರಿಗೇನಾದ್ರೂ ಗೊತ್ತಿದ್ರೆ, ಬಟ್ ಆ ಭಾಷೆಯನ್ನ ಅವರು ಬಳಕೆ ಮಾಡಿದ್ದಾರೆ, ಅವರ ಅನುಭವನ ಹಂಚ್ಕೊಂಡಿದ್ದಾರೆ ಅಂತ ಅಷ್ಟೇ ಹೇಳ್ತೀನಿ. ನಾಯಿ ನಾನಲ್ಲ ಅಂದಮೇಲೆ ಮತ್ತೆ ಯಾರೋ ಒಬ್ಬರು ನಾಯಿ ಇರ್ಬೇಕಲ್ಲ, ಬಟ್ ಅವ್ರ ನಾಯಿ ಅಲ್ಲ ನಾನು ಅಂತ ಹೇಳಿದ್ದಾರೆ. ಧನ್ಯವಾದಗಳು ಅವರಿಗೆ. ಶಾಸಕರು ಆಗ್ಬಿಡ್ಬೋದು. ಮೊದಲು ಆದ ತಕ್ಷಣ ನಾನು ಯಾಕಾದೆ ಮತ್ತು ಮುಂದೆ ಏನು ಯೋಚನೆ ಇರಬೇಕು. ಅವರು ನನಗಿಂತ ಕಿರಿಯರು ವಯಸ್ಸಿನಲ್ಲಿ, ಆದರೆ ಶಾಸಕರು. ನಾ ಶಾಸಕತ್ವದ ಗೌರವ ಕೊಡ್ತೇನೆ. ಕಿರಿಯರು ಅನ್ನೋದಕ್ಕೆ ನನ್ನ ಸಹೋದರ ಅಂತ ತಿಳ್ಕೊಂಡು ತಾಳ್ಮೆಯಿಂದ ಹೋಗು. ನೀ ಎರಡು ಮಾತು ನನ್ನನ್ನು ಅಂದಿದ್ದರಿಂದ ನನಗೇನೂ ಆಗೋದಿಲ್ಲ. ಈ ಉಚಿತ ಪಚಿತ ಬೇಕಾಗಿಲ್ಲ, ಎಲ್ಲ ನನಗೆ ಇದೆ. ನನ್ನನ್ನು ಸಾಕೊಳ್ಳುವಷ್ಟು ನನಗಿದೆ. ಆದರೆ ಇಷ್ಟೊಂದು ಸಣ್ಣತನಕ್ಕೆ ಇಳಿಯಬೇಡ. ಯಾಕಂದರೆ ನೀನು ವ್ಯಕ್ತಿ ಅಲ್ಲ, ಈಗ ಶಾಸಕ ಆಗಿರೋದ್ರಿಂದ ಆ ಘನತೆಯನ್ನು ಇಟ್ಕೊ. ನೀವು ನಾಯಿಯಲ್ಲ ಅಂದ್ರಿ ಸರಿ, ನಾನು ನಾಯಿಯ ಗಾದೆ ಒಂದು ಹೇಳಿದ್ದೀನಿ, ಇಲ್ಲ ಅಂತಲ್ಲ. ನಾನು ಯಾವತ್ತೂ ಓಡಿ ಹೋಗೋನಲ್ಲ ಮಾತಾಡಿ.